ಇನ್ನು 2-3 ತಿಂಗಳು ರಾಜ್ಯ ಸರ್ಕಾರದ ಯಾವುದೇ ಹೊಸ ನೇಮಕಾತಿಗಳು ಆಗಲ್ವ? ಕಾರಣವಾದರೂ ಏನು? ಇದಕ್ಕಿರುವ ತಾತ್ಕಾಲಿಕ ಪರಿಹಾರವಾದರೂ ಏನು? ಸ್ಪರ್ಧಾತ್ಮಕ ಪರೀಕ್ಷಾ ಮೈದಾನದಲ್ಲಿ ಹೆಜ್ಜೆ ಇಟ್ಟಾಗಿರುವ ಸ್ಪರ್ಧಾರ್ಥಿಗಳು ಮುಂದೆ ಮಾಡಬೇಕಾಗಿರೋದಾದರೂ ಏನು? ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಬಾಗೂರ್ ಕ್ಲಾಸ್ ಯೂಟ್ಯೂಬ್ ಚಾನಲ್. ನಾನು ನಿಂಗಪ್ಪ ಡಿ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಏನು ಮೀಸಲಾತಿ ಇದೆ ಅದು ಆಯಾ ಜಾತಿಯಲ್ಲಿರುವ ಪ್ರತಿಯೊಬ್ಬರಿಗೂ ಸಮಾನವಾಗಿ ಸಿಗ್ತಾ ಇದೆ. ಆದರೆ ಅದು ಹಾಗಾಗಬಾರದು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಲ್ಲಿ ಇವತ್ತಿಗೂ ಯಾರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಹಿಂದುಳಿದಿದ್ದಾರೋ ಅವರಿಗೆ ಸರಿಯಾದ ಮೀಸಲಾತಿ ನೀಡಬೇಕು. ಇದನ್ನೇ SC ST ಒಳ ಮೀಸಲಾತಿ ಅಂತ ಕರೆದಿದ್ದಾರೆ. ಈಗಾಗಲೇ ಒಳ ಮೀಸಲಾತಿ ಜಾರಿಗೆ ಮಾಡುವುದಕ್ಕೆ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಮತ್ತು ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಯ ನೇತೃತ್ವದಲ್ಲಿ ಸಮಿತಿ ರಚಿಸಲಾಗುತ್ತದೆ ಅಂತ ಸನ್ಮಾನ್ಯ HK ಪಾಟೀಲ್ ಅವರು ಹೇಳಿದ್ದಾರೆ. ಸಮಿತಿ ವರದಿ ನೀಡುವುದಕ್ಕೆ ಕನಿಷ್ಠ 3 ತಿಂಗಳು ಬೇಕಾಗುತ್ತದೆ. ಅಲ್ಲಿಯವರೆಗೂ ರಾಜ್ಯ ಸರ್ಕಾರದ ಯಾವುದೇ ಹೊಸ ನೇಮಕಾತಿಗಳು ಆಗುವುದಿಲ್ಲ. ಇರಲಿ, ಆಲ್ರೆಡಿ ನೇಮಕಾತಿ ಆಗಿರುವ ಪರೀಕ್ಷೆಗಳನ್ನೇ ಕಷ್ಟಪಟ್ಟು ಓದಿ ಬರಿತೀನಿ ಅಂದ್ರೆ ರಾಜ್ಯ ಸರ್ಕಾರ ಅವರಿಗೂ ಪ್ರಾಮಾಣಿಕತೆಗೂ ಸಂಬಂಧನೇ ಇಲ್ವೇನೋ ಅನ್ನೋ ಹಾಗೆ ಮಾಡ್ತಿದ್ದಾರೆ. For our audiences now, we're very quickly going to move on from these developments in Maharashtra down this morning to Karnataka, where there have been major developments in Karnataka's police sub-inspector recruitment scam probe. You might remember that this is a probe that's been going on for a few months now. The Central Investigation Department has arrested the ADGP Amrit Paul. This is on Monday after the primary probe allegedly revealed his role. Paul, who was being questioned by the CID for the last 4 days, was the head of the recruitment department. Paul had come under the scanner following the recruitment scam in which around 30 candidates had secured top ranks by indulging in malpractices, including apparently the tampering of answer sheets after colluding with middlemen and some police officers who were handling the recruitment process. ಕನ್ನಡಿಗರಿಗೆ, ಕನ್ನಡದ ವಿದ್ಯಾರ್ಥಿಗಳಿಗೆ ಶುಭಾಶಯ. ಯಾಕಂದ್ರೆ ಇದು ಕನ್ನಡಿಗರ ಗೆಲುವು. 70 ಪೇಜ್ ನಾವು 2 hours ಅಲ್ಲಿ ಓದಕ್ಕೂ ಆಗಲ್ಲ. ಅದರಲ್ಲಿ ಎಕ್ಸಾಮ್ ಬರೆಯೋದಂತೂ ಬಹಳ ಕಷ್ಟ ಆಗುತ್ತೆ. ಎಕ್ಸಾಮ್ ಬರೆದು ಬಂದ್ಮೇಲೆ 3 days ಡಿಪ್ರೆಷನ್ಗೆ ಹೋಗಿದ್ದು. ನಾವೇನು ಓದ್ತಾ ಇದ್ದೀವಿ? ಯಾಕೆ ನೀವು ತಾರತಮ್ಯ ಧೋರಣೆ ಮಾಡ್ತೀರಾ? ಇಂಗ್ಲೀಷಲ್ಲಿ ಮಾತ್ರ ಬರೆಯೋರು ನೀವು ಏನಕ್ಕೆ ಕ್ಲಿಯರ್ ಮಾಡೋಂಥದ್ದು? ಸಾಕಷ್ಟು ಗೊಂದಲಗಳು ಇದ್ದಾವೆ, ಸಾಕಷ್ಟು ಕರಪ್ಷನ್ ಇದೆ, ಸಾಕಷ್ಟು ಪೇಪರ್ ಅಲ್ಲಿ 58 ಕ್ವಶನ್ಗಳು ಮಿಸ್ಟೇಕ್ ಆಗಿದೆ. ರಾಯಚೂರಿನಲ್ಲಿ PDO ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರುವಂತ ಆರೋಪ ಕೇಳಿ ಬರ್ತಾ ಇದೆ. ಸಿಂಧನೂರು ಪಟ್ಟಣದಲ್ಲಿ ಸಿಡಿದೆದ್ದ ನೂರಾರು ವಿದ್ಯಾರ್ಥಿಗಳು PDO ಪರೀಕ್ಷೆಯಲ್ಲೂ KPSC ಮಹಾ ಎಡವಟ್ಟನ್ನ ಮಾಡಿಕೊಂಡಿದೆ. ಈ ಬಗ್ಗೆ ಅಭ್ಯರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೊನ್ನೆ HK ಮೀಸಲು PDO ಎಕ್ಸಾಮ್ ಆಯ್ತಲ್ಲ, ಸಿಂಧನೂರು ಮತ್ತು ಕಲಬುರಗಿಯಲ್ಲಿ ನಡೆದ ಪರೀಕ್ಷಾ ಅಕ್ರಮದ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ. PDO ಪರೀಕ್ಷೆ ಸರಿಯಾಗಿ ನಡೆಸಿಲ್ಲ ಅಂತ ಯುವಕ ಕಣ್ಣೀರನ್ನ ಹಾಕಿದ್ದಾರೆ. PDO ಪರೀಕ್ಷೆಯನ್ನ ಸರಿಯಾಗಿ ಮಾಡಿಲ್ಲ ಅಂತ ಹೇಳಿ ಯುವಕನ ಕಣ್ಣೀರು. ಕಲಬುರಗಿಯಲ್ಲಿ KPSC ವಿರುದ್ಧ ಆಕಾಂಕ್ಷಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಹಗಲು ರಾತ್ರಿ ಕಷ್ಟಪಟ್ಟು ಪರೀಕ್ಷೆಗೆ ತಯಾರಾಗಿದ್ವಿ. ಬಡವರ ಮಕ್ಕಳು ಪ್ರತಿ ಬಾರಿ ಹೀಗಾದ್ರೆ ಹೇಗೆ? TV9 ಎದುರು ಪರೀಕ್ಷೆಗೆ ಬಂದಿದ್ದ ಯುವಕ ಕಣ್ಣೀರನ್ನ ಹಾಕಿದ್ದಾನೆ. PSI ಪರೀಕ್ಷೆ ಬರೆದೆ, ಅದರಲ್ಲೂ ಅಕ್ರಮ ಆಗೋಯ್ತು. ಈಗ ಇದು PDO ಪರೀಕ್ಷೆ ಕೂಡ ಅದೇ ರೀತಿಯಾಗಿದೆ. 10 ಗಂಟೆ ಬದಲಿಗೆ 10:20ಕ್ಕೆ ಪ್ರಶ್ನೆ ಪತ್ರಿಕೆಯನ್ನ ಕೊಡ್ತಾರೆ. KPSC ನಮ್ಮೆಲ್ಲರ ಭವಿಷ್ಯದ ಜೊತೆಗೆ ಚೆಲ್ಲಾಟ ಆಡ್ತಾ ಇದೆ. PDO ಮರುಪರೀಕ್ಷೆ ಆಗಬೇಕು ಅಂತ ಯುವಕ ಪಟ್ಟನ್ನ ಹಿಡಿದಿದ್ದಾನೆ. ಇದು ಯುವಕರು ವಾಗ್ವಾದವನ್ನ ನಡೆಸ್ತಾ ಇರುವುದು. ಪರೀಕ್ಷೆಗೆ ಸಂಬಂಧಪಟ್ಟಂತೆ ಏನೆಲ್ಲ ತಪ್ಪುಗಳಾಗಿದೆ ಅನ್ನೋದನ್ನ ಇಲ್ಲಿ ಮಾತನಾಡ್ತಾ ಇದ್ದಾರೆ. ಕೂತ್ಕೊಂಡು ಅನ್ನ ನೀರು ಬಿಟ್ಕೊಂಡು ನಾವು ಅದೇನ ಮಾಡ್ತಾ ಇದೀವಿ. ಸಂಪೂರ್ಣ ಹಿಂದೂ ವರ್ಗದ ಜಿಲ್ಲೆ ಸರ್ ನಾವೆಲ್ಲ. ನಮ್ಮ ನೋವು ಯಾಕೆ ಕೇಳಿ ಬರ್ತಾ ಇಲ್ಲ? ಇಲ್ಲಿ ಬಹಳ ದುಃಖ ಇದೆ ಸರ್. ನಮಗೆ ಬೀದರ್ ಜಿಲ್ಲೆ ಬಂದಿದ್ದಾರೆ, ಬಸವ ಕಲ್ಯಾಣ ಹುಮ್ಮೆ ಬಂದಿದ್ದಾರೆ. ಯಾರೊಬ್ಬರು ಸಂತೋಷ ಹೇಳಿಕಾಗ್ತಿಲ್ಲ ಸರ್. ಇದು ನಮಗೆ ಯಾರು ಕೇಳಿದ್ರೆ ಯಾರು ಹೇಳಿದ್ದಾರೆ? 8 ವರ್ಷ ರಿಕ್ರೂಟ್ಮೆಂಟ್ ಮಾಡ್ತಿದ್ದಾರೆ ಸರ್ ಇವರು. ಅದು ಮಾಡಿದ್ರು ಏನೋ ಓದ್ತಾ ಇದ್ದು ಕಷ್ಟಪಡ್ತಾ ಇದೆ. ಎಲ್ಲ ಹಿಂದೂ ವರ್ಗದ ಪ್ರದೇಶ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳು ಸರ್ ಇಲ್ಲಿ. ಯಾಕೆ ನಾವು ಕೇಳಿಲ್ಲ ಏನಿಲ್ಲ? KPSC ಸ್ಪಷ್ಟ ನಿರ್ದೇಶನ ಮಾಡಬೇಕು, ಸಂಬಂಧಪಟ್ಟ ಸಮಿತಿಗಳ ರಚನೆ ಆಗಬೇಕು, ಮತ್ತು ಕಾನೂನಾತ್ಮಕ ಏನಾದರೂ ಇದಕ್ಕೊಂದು ಫ್ರೇಮ್ ಕೊಡಬೇಕು ಸರ್. ಇಲ್ಲಿ ಇಲ್ಲಾಂದ್ರೆ ಅವ್ರು ನಡೀತಾನೆ ಇರ್ತದೆ. PSI ಹಾಗೆ ಆಯಿತು, ಮನೆ ಬರೆದಿರ್ತಕ್ಕಂಥ SD FD ಅದೇ ರೀತಿ ಆಗ್ತದೆ. ಯಾಕೆ ಈ ರೀತಿ ಆಗ್ತದೆ ಅನ್ನೋದನ್ನು ಗಮನಕ್ಕೆ ತಂದರೂ ಕೂಡ ಸಂಬಂಧಪಟ್ಟ ಸಚಿವರುಗಳು ಸ್ಪಷ್ಟನೆ ನೀಡ್ತಿಲ್ಲ. ಮನವಿ ಇದೆ, ದಯಮಾಡಿ ಇದು ಈ ಒಂದು ಅವಧಿಗೆ ನೀವು ನಿಲ್ಲಿಸಬೇಕು ಅಧಿಕಾರಿಗಳು. ಮತ್ತು ಎರಡನೇ ಯಾವ ರೀತಿ KS ಎಕ್ಸಾಮ್ಗಳನ್ನು ಮುಖ್ಯಮಂತ್ರಿ ಭಾಳ ಪ್ರಶ್ನೆ ಕೊಟ್ಟಿದ್ದಾರೆ, ಈ ಎಕ್ಸಾಮ್ ಮಾಡ್ತಾ ಇದೀವಿ ಅಂತ ಅದು ಒಪ್ಕೊಂಡಿವಿ ನಾವು. ಇದು ಕೂಡ ರೀಸನ್ ಆಗಬೇಕು ಸರ್. ಇದು ಸುಮಾರು 8-10 ಈ ಅಕ್ರಮದ ವಿರುದ್ಧ ರಾಜ್ಯ ಸರ್ಕಾರ ತೆಗೆದುಕೊಂಡ ಕ್ರಮ ಏನು ಗೊತ್ತಾ? FIR. ಆದರೆ ಅದು ಅಕ್ರಮ ಮಾಡಿದವರ ಮೇಲಲ್ಲ,
ಅಕ್ರಮದ ವಿರುದ್ಧ ಪರೀಕ್ಷೆಯನ್ನೇ ತ್ಯಾಗ ಮಾಡಿ ಧರಣಿ ಮಾಡಿದವರ ಮೇಲೆ. ಇದು ವಿಪರ್ಯಾಸ ಅಲ್ಲ, ದುರಂತವೇ ಸರಿ. ಹಾಗಾದರೆ ಇದಕ್ಕೆ ಪರಿಹಾರವಾದರೂ ಏನು? ಕೇಂದ್ರ ಸರ್ಕಾರದ ಹುದ್ದೆಗಳು. ಒಂದು ಸರ್ವೆಯ ಪ್ರಕಾರ ರಾಜ್ಯ ಸರ್ಕಾರದ ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳ ಸಂಖ್ಯೆ 70% ಇದ್ರೆ ಕೇಂದ್ರ ಸರ್ಕಾರದ ಪರೀಕ್ಷೆ ಬರಿತಾ ಇರುವ ವಿದ್ಯಾರ್ಥಿಗಳ ಸಂಖ್ಯೆ ಕೇವಲ 30%. ಅಂದ್ರೆ ರಾಜ್ಯ ಸರ್ಕಾರದ ಪರೀಕ್ಷೆಗಳನ್ನು ಬರಿತಿರುವ ವಿದ್ಯಾರ್ಥಿಗಳ ಸಂಖ್ಯೆಗೆ ಕಂಪೇರ್ ಮಾಡಿದರೆ ಕೇಂದ್ರ ಸರ್ಕಾರದ ಪರೀಕ್ಷೆಗಳನ್ನು ಬರಿತಿರುವ ವಿದ್ಯಾರ್ಥಿಗಳ ಸಂಖ್ಯೆ ಅವರ ಅರ್ಧನೂ ಇಲ್ಲ. ನನ್ನ ಪ್ರಕಾರ ಇದಕ್ಕೆ ಕಾರಣ, ಮೊದಲು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಕೇವಲ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಇರ್ತಿದ್ವು. ಆದರೆ ಕಾಲ ಬದಲಾಗಿದೆ. ಇವಾಗ ಕೇಂದ್ರ ಸರ್ಕಾರದ ಬಹುತೇಕ ಪರೀಕ್ಷೆಗಳನ್ನು ಕನ್ನಡದಲ್ಲಿಯೂ ಬರೆಯಬಹುದು. ಈಗಾಗಲೇ SSC, ರೈಲ್ವೇಸ್ ಮತ್ತು ಬ್ಯಾಂಕಿಂಗ್ನಲ್ಲಿ ಸಾಕಷ್ಟು ನೇಮಕಾತಿಗಳು ನಡೀತಾ ಇವೆ. ಇನ್ನು ಮುಂದೆ ಕೂಡ RRB ಗ್ರೂಪ್ ಡಿ, RBI ಅಸಿಸ್ಟೆಂಟ್, SBI ಜೂನಿಯರ್ ಅಸೋಸಿಯೇಟ್, ಹೀಗೆ ಹಲವಾರು ಹುದ್ದೆಗಳಿಗೆ ಸಾವಿರಾರು ನೇಮಕಾತಿಗಳು ನಡೆಯುತ್ತವೆ. ಇದರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೇನೆ, ಅದರ ಲಿಂಕ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಅದನ್ನು ಕೂಡ ನೋಡ್ಬೋದು. ಸೊ ನಾನು ಹೇಳೋದಿಷ್ಟೇ, ಸಿಸ್ಟಮ್ ನಮ್ಮಿಂದ ಚೇಂಜ್ ಆಗದೇ ಇದ್ದಾಗ ಸಿಸ್ಟಮ್ನಿಂದ ನಾವೇ ಬದಲಾಗೋದು ಬುದ್ಧಿವಂತರ ಲಕ್ಷಣ. ಇದಿಷ್ಟು SC ST ಒಳ ಮೀಸಲಾತಿ ಬಗೆಗಿನ ಮಾಹಿತಿಯಾಗಿತ್ತು. ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ಶೇರ್ ಮಾಡಿ. ಇದೇ ರೀತಿ ನೇರದಿಟ್ಟ ನಿರಂತರ ಮಾಹಿತಿಗಳಿಗಾಗಿ ಮತ್ತು ಕ್ಲಾಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.